ನೆಲದ ಬಗ್ಗೆ ಅಲ್ಲ, ನಿಮಗೂ ಗೊತ್ತಿಲ್ಲ. ಬರೋದೇ ಇಲ್ಲ, ನಮ್ಮಲ್ಲಿ ವಿರೋಧ ಮಾತಾಡ್ಬೇಕಾದ್ರೆ ಟಿವಿ ಬರ್ಬೇಕು. ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸಂಪ್ರದಾಯ ನಾವೆಲ್ಲಿ ಮಾಡುದಿಲ್ಲ. ಸದನ ತೋರಿಸ್ತಾರೆ, ನಿಮ್ಮ ತೋರಿಸ್ತಾರೆ. ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ. ರಾಜ್ಯ ನಿಜವಾಗಿ ಸರ್ ನೋಡ್ರಿ, ಅಲ್ಲಿ ಬರ್ತದ ನೋಡ್ರಿ. ವಿರೋಧ ಪಕ್ಷ ನಾಯಕರು ಅಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಮಾತಾಡುವಾಗ ಅದ್ರೊಳಗೆ ಬುಡದಲ್ಲ ಅಂದ್ರೆ ಬರ್ತದೆ. ಇವತ್ತು ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು. ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋದ ಸದನದಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಅದನ್ನು ನೋಡ್ತೇವೆ, ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಏನು ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್. ನಿನ್ನೆನೂ ನಾವು BSc ಅಲ್ಲಿ ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಇವಾಗ ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ, ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಫೋಕಸ್ ಮಾಡಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ಹೇಳಿ ಆಯ್ತು, ಅವ್ರು ಹೇಳ್ತೇನೆ. ಈಗ ಮಾತಾಡ್ಲಿಕ್ಕೆ ಟೈಮ್ ಆಯ್ತು, ಹೇಳ್ತಾನೆ. ಹೇಳಿ ಕಲಿಸಿದಾರಲ್ಲ, ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತಾರೆ. ಮಾತಾಡಿ. ಚಕ್ರವರ್ತಿ ಅಶೋಕ್ ಹೆಂಗಿದ್ದಾರೆ ನೀವು ಅವರ ಕೋಪನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ. ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡಿದ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್. ನೋ ಚಾನ್ಸ್. ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಅಲ್ಲಿ ಟಿವಿ. ಕನ್ನಡ ನೆಲ ಜಲ ಪ್ರಶ್ನೆ. ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರುವಂಥದ್ದು ಇವತ್ತು ಪ್ರಮುಖವಾಗಿರುವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಕೂತ್ಕೊಳ್ಳ, ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಬಿಡಪ್ಪ, ಎಲ್ಲ ನೋಡ್ಲಿ ಬಿಡಪ್ಪ. ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ 15 ಕೋಟಿ ಕೊಟ್ಟಿದ್ರ. ಈಗ ಒಂದು ಎಕ್ಸಾಮ್ ನಡ್ಸಕ್ಕೆ 15 ಕೋಟಿ ಕೊಟ್ಟಿದ್ದೀರ. ಎಕ್ಸಾಮ್ ಮುಗ್ದೋಯ್ತು. ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು, ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು. ಮತ್ತೆ ಎಕ್ಸಾಮು, ಮತ್ತೆ 15 ಕೋಟಿ. ನಾವೇ ಬರಗಾಲ, ಈಗ ಬರಗಾಲ. ಒಂದೊಂದು ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದ್ದೀರಿ. ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಹರಾಜು, ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಸುಮ್ಮನೆ ನಾನು 5-6 ಜನ ಅಭ್ಯರ್ಥಿಗಳಲ್ಲ, 2 ಲಕ್ಷ ಅಭ್ಯರ್ಥಿಗಳಿರೋದು. 2 ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ಮುಂಚೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡು. ಈಗ ಅಬ್ಜೆಕ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಈಗ ಒಂದು ಅಲ್ಲ ಏನಿಲ್ಲಪ್ಪ, ಸುಮ್ಮನೆ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಆಯ್ತು. ಈಗ ಅದಕ್ಕೆ ಪಾಟೀಲ್ ಅಡ್ಜಸ್ಟ್ಮೆಂಟ್ ಸರಿಪಡಿಸುವಂತ ಹೇಳಿದಾನಲ್ಲ. ಆಯ್ತು, ಕರೆದು ಮಾತಾಡ್ತೇನೆ. ಟೆಕ್ನಿಕಲ್ ಸೊಲ್ಯೂಷನ್ ಮಾತಾಡಿ. ಈಗ ಕೈವಾಡ ಇಲ್ಲಿ ನಿಮ್ದೇ ಕೈವಾಡ ಅಂತ ಕಾಣುತ್ತಿದೆ. ಯಾವ ಬೋಲ್ಟ್ ನಟ್ಟು ಸರಿ ಇಲ್ಲ, ಸರಿ ಮಾಡಿ ಅಲ್ಲ. ಓಕೆ, ನಟ್ಟು ಸರಿ ಮಾಡಿ, ನಮ್ಮನ್ನು ಕಾಣೋದಿಲ್ಲ ಅಂದ್ರೆ ಆಯ್ತು. ಲೂಸ್ ಆಗಿರ್ಬೇಕಲ್ಲ. ಯಾವ ಬೋಲ್ಟ್ ನಟ್ಟು ಲೂಸ್ ಆಗಿದೆ ನೋಡುವ, ಅದನ್ನ ಸರಿ ಮಾಡ್ಬೇಕಲ್ಲ. ಆಯ್ತು. ಈಗ ಇಲ್ಲಿಂದ ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರ್ಲಿ, ಪ್ರತಿಪಕ್ಷದವ್ರದ್ದು ಕೂಡ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ನಾನು ಸರಿಪಡಿಸೋದು ಹೇಳಿರಲ್ಲ. ಯಾಕೆ ಸರಿಪಡಿಸಿ ಮಾತಾಡಿ. ಸಂಸದೀಯ ವ್ಯವಹಾರಗಳ
ಸಚಿವರು ಇರ್ತಾರೆ. ಸರಿಪಡಿಸುವ ಸಂಸದೀಯ ಸಚಿವರು ಇರ್ತಾರೆ. ಯಜ್ಞಾನ ಐತಿ, ಬರ್ಬಾರ್ದಿತ್ತು ಈಚೆಗಡೆ ಬರೋದಿಲ್ಲ. ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇನೆ. ವಿಷಯ